ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ಸೌತಡ್ಕೋಗಿ ಬಂದಿದ್ವಿ. ನಿನ್ನೆ ಧರ್ಮಸ್ಥಳದಲ್ಲಿ ದರ್ಶನ ಮುಗಿಸ್ಕೊಂಡು ಸೌತಡ್ಕೋಗಿ ಬಂದಿದ್ವಿ ಬೆಳಗ್ಗೆನೇ. ಸೌತಡ್ಕೋಗು ಗಣೇಶ ಟೆಂಪಲ್ಲಿ ದರ್ಶನ ಮಾಡ್ಕೊಂಡು ಒಳ್ಳೆ ದರ್ಶನ ಆಯಿತು. ಸ್ವಲ್ಪ ರಶ್ ಇದೆ, ಪರವಾಗಿಲ್ಲ. ಮ್ಯಾನೇಜರ್ ಬಂದು ಈಗ ರಿಟರ್ನ್ ಮಂಗಳೂರಿಗೆ ಹೋಗೋಣ ಅಂಥೇಳಿ ನಮ್ಮವ್ನು ಹೇಳ್ತಿದ್ದಾನೆ. ನಿನ್ನೆ ಧರ್ಮಸ್ಥಳ ಆದಮೇಲೆ ಪ್ಲಾನ್ ಇರಲಿಲ್ಲ ಎಲ್ಲಿಗೆ ಹೋಗೋಣ ಅಂತೇಳಿ, ಇಲ್ಲಿ ಬಂದು ಡಿಸೈಡ್ ಮಾಡೋಣ ಅಂದ್ಕೊಂಡಿದ್ವಿ. ಈಗ ಮಂಗಳೂರು ಹೋಗೋಣ ಅಂತ ಹೇಳ್ತಾನೆ ನಮ್ಮವನು. ಈಗ ಸ್ಟ್ರೈಟ್ ಮಂಗಳೂರು. ಇನ್ನು ಬೆಳಗ್ಗೆಯಿಂದ ಬ್ರೇಕ್ಫಾಸ್ಟ್ ಇಲ್ಲ, ಲಂಚ್ ಇಲ್ಲ, ಏನೂ ಇಲ್ಲ. ಧರ್ಮಸ್ಥಳ ಏನು ಅಷ್ಟೇನು ರಶ್ ಏನಿಲ್ಲ, ಖಾಲಿ ಇದೆ. ಹಬ್ಬ ಸೀಸನ್ ಅಲ್ವಾ, ಯಾರೂ ಬಂದೇ ಇಲ್ಲ. ಹಬ್ಬ ಈ ಕಡೆ ಎಲ್ಲ ಈಗ ಮಾಡ್ತಾರೆ ಹಬ್ಬನ. ನಮ್ಮವನಿಗೆ ನೈಟೆಲ್ಲ ಕೇಳಿದ್ದೀನಿ ಎಲ್ಲೋಗೋಣ ಅಂತೇಳಿ. ನೆಕ್ಸ್ಟು ಧರ್ಮಸ್ಥಳ ಮುಗಿಸ್ಕೊಂಡು ಸೌತಡ್ಕು ಇತ್ತು ನಮ್ಮ ಪ್ಲ್ಯಾನು. ಸೌತಡ್ಕು ಮುಗಿಸ್ಕೊಂಡು ಎಲ್ಲೋಗೋಣ ಅಂತ ಕೇಳಿದ್ರೆ ನಿನ್ನೆಯಿಂದ ಪ್ಲ್ಯಾನ್ ಇಲ್ಲ. ಅದು ಇಲ್ಲಿ ಬಂದು ಹೇಳ್ಬಿಡ್ತಾನೆ ಮಂಗಳೂರು ಉಡುಪಿ ಹೋಗೋಣ ಅಂಥೇಳಿ. ಸರಿ ಆಯಿತು ಹೋಗೋದೆ ಅಂಥೇಳಿ ಹೋಗ್ತಾ ಇದ್ದೀವಿ. ಈಗ ಬರೋವಾಗ ವ್ಲಾಗ್ ಮಾಡೋಕ್ಕಾಗಲಿಲ್ಲ, ಸೊ ಈಗ ಮಾಡಿಕೊಂಡು ಹೊರಟಿದ್ದೀವಿ ಮಂಗಳೂರು ಕಡೆಗೆ. ಇಲ್ಲ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗೋಣ, ಮತ್ತೆ ಎಲ್ಲೂ ಸ್ಟಾಪ್ ಮಾಡೋದೇ ಬೇಡ. ನಮ್ಮವನೀಗ ಧರ್ಮಸ್ಥಳದಿಂದ ಬರೋವಾಗ ಪ್ಲ್ಯಾನ್ ಮಾಡಿ ಮಂಗಳೂರಿಗೆ ಹೋಗೋಣ ಅಂತ ಹೇಳಿದ್ನಲ್ಲ. ಈಗ ನೋಡಿದ್ರೆ ಬ್ರೇಕ್ಫಾಸ್ಟ್ ಆಗಿದ ತಕ್ಷಣ ಏನು ಹೇಳ್ತವನೆ, ಚಿಕ್ಕಮಂಗ್ಳೂರು ಹೋಗೋಣ ಅಂತ ಹೇಳ್ತವನೆ. ಚಿಕ್ಕಮಂಗ್ಳೂರಿಗೆ ಹೋದರೆ ನಮ್ಮ ಕಂಟೆಂಟ್ ಇರುತ್ತೆ, ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡೋಣ. ಮಂಗಳೂರಿಗೆ ಹೋದರೆ ಬೀಚ್ ಇದೆ, ಒಂದು ಟೆಂಪಲ್ ಇದೆ, ಅದು ಬಿಟ್ಟರೆ ನಮಗೇನು ಸಿಗಲ್ಲ, ಆಲ್ರೆಡಿ ಎಲ್ಲ ನೋಡಿರ್ತಾರೆ. ಸೊ ಚಿಕ್ಕಮಂಗ್ಳೂರಿಗೆ ಹೋಗಿ ಯಾವುದಾದ್ರು ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡೋಣ, ಚಿಕ್ಕಮಂಗ್ಳೂರು ಅಂತ ಹೇಳ್ತಾನೆ. ಅದು ಕರೆಕ್ಟೇ ಅಲ್ವಾ, ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ. ಸೊ ಹೋಗೋಣ ಅಂಥೇಳಿ ಈಗ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಕ್ಲೈಮೇಟ್ ಮಾತ್ರ ಯಾಕೋ ಇವತ್ತು ಹೆವಿ ಕೂಲಾಗೇ ಇದೆ, ಬಟ್ ಹೆವಿ ಸೆಕೆ ಹೊಡಿತೈತೆ. ಮೇ ಬಿ ಮಳೆ ಬರುತ್ತೆ ಇವತ್ತು ಈವ್ನಿಂಗ್ ಅಷ್ಟರೊಳಗಡೆ. ಈ ಕಡೆ ಎಲ್ಲ ಮಳೆ ಆಗುತ್ತೆ. ಕ್ಲೈಮೇಟ್ ಕೂಲಾಗಿದೆ, ಬಟ್ ಹೆವಿ ಸೆಕೆ. ನೋಡಿ ನಮ್ಮ KSRTC ಅವ್ರು ಹೆಂಗೆ ಹೊಡಿತಾರೆ ಅಂತ. ಏನೂ ನೋಡಲ್ಲ ಗುರು ಇವರು KSRTC ಅವ್ರು. ಈ ಕಡೆ ನಮ್ಮ BMTC ಅವ್ರಿಗೆ ಇವೆಲ್ಲ ಲೆಕ್ಕನೇ ಇರಲ್ಲ, ಈ ಘಾಟ್ ಸೆಕ್ಷನ್ಗಳು. ಯಾಕೆಂದರೆ ಬೆಂಗಳೂರಲ್ಲೇ ಸ್ವಲ್ಪ ಜಾಗ ಸಿಕ್ಕಿದ್ರೆ ಸಾಕು, ಗಾಡಿಗಳು ನುಗ್ತಾರೆ. ಅಂಥದ್ರಲ್ಲಿ ಈ ರೋಡೆಲ್ಲ ಕೊಟ್ಟರೆ ಅವ್ರು ಆರಾಮಾಗಿ ಆಟ ಆಡ್ಕೊಂಡು ಓಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಯಾವ ಘಾಟ್ ಸೆಕ್ಷನ್ ಇಲ್ಲ, ಯಾವುದೂ ಇಲ್ಲ. ಇವಾಗ ಮತ್ತೆ ಚಾರ್ಮುಡಿ ಘಾಟ್ ಮೇಲೆ ಹೋಗ್ಬೇಕು. ಉಜಿರೆ ಚಾರ್ಮುಡಿ ಘಾಟ್ ಮೇಲೇ ಹೋಗ್ಬೇಕು ನಾವು. ನಿನ್ನೆ ಬಂದಿದ್ದು ಚಾರ್ಮುಡಿ ಘಾಟ್ ಮೇಲೇ. ಸೊ ಮಂಗಳೂರಿಗೆ ಹೋಗೋಣ, ಬರೋವಾಗ ಮಂಗಳೂರಿಂದ ಬೇರೆ ರೂಟ್ ಹಾಕಿದ್ದಂತೆ. ಚಾರ್ಮುಡಿ ಘಾಟ್ ಮೇಲಿಂದನೇ ನಾವೀಗ ಚಿಕ್ಕಮಂಗ್ಳೂರು ಹೋಗ್ಬೇಕಾಗುತ್ತೆ. ಚಿಕ್ಕಮಂಗ್ಳೂರು ಹೋದರೆ ನಮಗೆ ಈಗ ಸ್ವಲ್ಪ ಹಿಲ್ ಸ್ಟೇಷನ್ನು, ಗ್ರೀನರಿ ಪ್ಲೇಸಸ್ ಎಲ್ಲ ಸೂಪರಾಗಿರುತ್ತೆ. ಈಗ ಏನಿದು ನಮ್ಮ ಮೆಟ್ರೋ 5 ನಿಮಿಷಕ್ಕೊಂದು ಬಂದಂಗೆ, BMTC 2 ನಿಮಿಷಕ್ಕೊಂದೊಂದು ಕಾಣಿಸ್ತೈತೆ ಇವಾಗ. ನೋಡಿ ಏನಿದೆ ರೋಡ್ ಇಲ್ಲಿ, ಕ್ಲೈಮೇಟ್ಗೆ, ರೋಡ್ಗೆ, ಈ ಮಾನ್ಸೂನ್ ಸೀಸನ್ಗೆ. ಸೆಕೆ ಹೆಂಗೆ ಆಗ್ತಾಯಿದೆ ಅಂದರೆ ಬೆವ್ರು ಕಿತ್ಕೊಬರ್ತಾಯಿದೆ ಹಂಗೆ. ಈಗೇನಾದರೂ ಹೆಲ್ಮೆಟ್ದು ಗ್ಲಾಸ್ ಓಪನ್ ಮಾಡಿದ್ರೆ ನಾಯ್ಸ್ ತುಂಬ ಬರುತ್ತೆ. ಸೊ ವೀಡಿಯೋಗೆ ಡಿಸ್ಟರ್ಬೆನ್ಸ್ ತುಂಬ ಬರುತ್ತೆ, ವಿಂಡ್ ನಾಯ್ಸು. ಎಷ್ಟೊಂದು ಜನ ಬೈಕರ್ಸ್ ಇದ್ದಾರೆ ಅಂದರೆ ಈ ಕಡೆ ಬಂದರೆ. ಅಂದರೆ ಎಲ್ಲರೂ ಬೆಂಗಳೂರಿಂದ ಬಂದಿರೋದೆ. ಎಷ್ಟು ವೆಹಿಕಲ್ಸ್ ನೋಡಿದ್ದೀವಿ ಗೊತ್ತಾ, 2 ವೀಲರ್ಸಲ್ಲಿ ಬರೋರನ್ನ. ಧರ್ಮಸ್ಥಳ ಬರೋರು ಇನ್ನೂ ಬೇಕಾದರೆ ಇನ್ನೂ ಬೆಸ್ಟ್ ಅಂದರೆ 2 ವೀಲರಲ್ಲಿ ಆಗದೆ ಇರೋರು
ಟ್ರೈನಿಗೆ ಬನ್ನಿ, ಬಡ್ಜೆಟ್ಟು ಫ್ರೆಂಡ್ಲಿ ಇರುತ್ತೆ ನಿಮ್ಗದು. ಟ್ರೈನಲ್ಲಿ ಕಂಪ್ಯಾರಿಟಿವ್ಲಿ ಬಸ್ಸು ಟೈಮಿಂಗು ಸೇವ್ ಆಗುತ್ತೆ ನಿಮಗೆ. ನಿಮಗೆ ಬಡ್ಜೆಟಲ್ಲೂ ಫ್ರೆಂಡ್ಲಿ ಇರುತ್ತೆ. ನೋಡಿ, ಇದು ಆದಿತ್ಯ ವ್ಯೂ ಅಂತೆ. ನೇತ್ರಾವತಿ ನದಿ ಇಲ್ಲಿ ಹರಿತಾ ಇದೆ. ವ್ಯೂ ಸೂಪರಾಗಿದೆ ಇಲ್ಲಿ ಮಾತ್ರ. ಧರ್ಮಸ್ಥಳಕ್ಕೂ ಹತ್ರ, ನಿಮಗಿದು ಸೌತಡ್ಕಗೂ ಹತ್ರ ಆಗುತ್ತೆ. ಧರ್ಮಸ್ಥಳ ಇಲ್ಲಿಂದ ಏನಿದ್ರು ನಿಮಗೊಂದು 5 to 6 ಕಿಲೋಮೀಟರ್ಸ್ ಆಗ್ಬೋದು ಅಷ್ಟೇ. ಒಳ್ಳೆ ವ್ಯೂ ಬೇಕು ಅಂದರೆ ಚೆನ್ನಾಗಿರುತ್ತೆ. ನಿಮಗೆ ಹಂಗೆ ಐತೆ? ಐತೆ, ತೋರಿಸ್ಲಾ ನಿನ್ನ ಫೇಸ್ನ ಕ್ಯಾಮ್ರಾ ಅಲ್ಲಿ ನೋಡ್ಕೊಳ್ಳಿ ಬ್ರೋ. ಇವ್ನ ಚಾನಲ್ ಇದೆ, ಇವನ್ನ ಫೇಸ್ ಯಾರಿಗೂ ರಿವೀಲ್ ಮಾಡ್ತಾ ಇಲ್ಲ, ನೋಡ್ಕೊಬಿಡಿ. ನಂದು ಐಲಿ ಇದೆ ಅಷ್ಟೇ, ಫುಲ್ಲು ತೋರ್ತಾ ಇದೆ. ಬಾಡಿಯಿಂದ ಅದೆಷ್ಟು ಆಚೆ ಹೋದ್ರೆ ಅಷ್ಟು ಒಳ್ಳೇದು. ಹೌದಾ? ಬ್ರೋ ಸಮ್ವೇರ್ ನಿಯರ್ ರೈಟ್. ಇಲ್ಲೇ ಮುಂದೆ ನೀನು ಗಾಡಿ ಹಾಕಿದ್ದಲ್ಲ ಆವಾಗಲೇ, ಹಿಂದೆ ಇದೆ ಬ್ರೋ ಅದು ರೋಡು. ಕರೆಕ್ಟ್. ಅಟ್ಲೀಸ್ಟ್ ಸ್ಕೆಚ್ ಮಾಡು, ಹಂಗೆ ಮಾಡೋದು ಜಾಯಿಂಟ್ ಆಗುತ್ತೆ ಮುಂದೆಗೆ ಅಂತ ರೋಡು. ಇದೆಲ್ಲ ಹಾಕಂಗಿಲ್ಲ ಬಿಡು, ನೀನು ನೆಟ್ಟಿಗೆ ಮಾತಾಡೋ, ಮುಂದೆ ಆಗುತ್ತೆ. ಇಂಡಿಯನ್ ಪೆಟ್ರೋಲ್ ಬಂಕ್ ಇದೆಯಲ್ಲ, ಹಾಂ, ಅಲ್ಲಿ ರೈಟ್ಗೆ ಹೋಗ್ಬೋದು. ನೀನು ಗಾಡಿ ಹಾಕಿದ್ದಲ್ಲ ಆವಾಗಲೇ ಅಲ್ಲಿ ನಡಿ. ಇಂಡಿಯನ್ ಆಪೋಸಿಟ್ ರೋಡಲ್ಲಿ ಒಂದು ಹೋಗುತ್ತೆ. ಇದೆಲ್ಲ ನೀನೇನು ಹಾಕಂಗಿಲ್ಲ ಬಿಡು. ಹಾಕ್ತೀನಿ ನಿನ್ನ ಫೇಸು. ಬ್ಲರ್ ಮಾಡಿ ಹಾಕ್ತೀನಿ ನಿನ್ನ ಫೇಸ್ನ. ಹಾಂ, ಫುಲ್ ಚಿತ್ತಾಲ್ ಪತ್ತಲೆ ಬ್ಲರ್ ಮಾಡೋದು ಬರುತ್ತಾ? ಮಾಡಿಸ್ತೀನಿ. ಹೆಂಗೆ ಮಾಡಿಸ್ತೀಯಾ? ಮಾಡ್ತೀನಿ. ಹೆಂಗೆ ಮಾಡ್ತೀಯಾ? ಡಿಸ್ಪ್ಲೇಗೆ ತೂತಿಡ್ತೀನಿ. ಡಿಸ್ಪ್ಲೇಗೆ ನಿನ್ನ ಮುಖ ಬರೋ ಹತ್ರ ಓಲ್ ಇಡ್ತೀನಿ. ಹಾಂ, ಏನು ಹೊಂದು ಇಡ್ತೀಯಾ? ಡಿಸ್ಪ್ಲೇ ನಿನ್ನ ಫೇಸ್ ಬರುತ್ತಲ್ಲ ಅಲ್ಲಿ ಮಾತ್ರ ಓಲ್ ಇಡ್ತೀನಿ. ಡಿಸ್ಪ್ಲೇಗೆ ಇಟ್ಬಿಡ್ತೀಯ? ಹಾಂ, ಇಟ್ಬಿಡ್ತೀನಿ. ಎಲ್ಲರ ಡಿಸ್ಪ್ಲೇಗೆ? ಇಲ್ಲ, ನನ್ನ ಡಿಸ್ಪ್ಲೇಗೆ ಇಡ್ತೀನಿ. ನಿನ್ನ ಡಿಸ್ಪ್ಲೇಗೆ ಇಟ್ಟರೆ ಇಲ್ಲ, ನಿನ್ನ ಮೊಬೈಲ್ಗೆ ಇಟ್ಬಿಡ್ತೀನಿ ಬಿಡು, ನೀನೆಲ್ಲ ನೋಡಬಾರ್ದು. ನಾನೆಲ್ಲ ನೋಡ್ಬೋದು, ನಾನು ನೋಡ್ಬೋದು, ಬೇರೆಯವ್ರು ನೋಡ್ಬೋದು. ಹಿಂಗೆ ನಡಿ. ಓ ಓ ಓ ಓ ನಿಧಾನ ನಿಧಾನ ಅಣ್ಣ, ನಿಧಾನ ಅಣ್ಣ, ನಿಧಾನವೇ ಪ್ರಧಾನ. ತಗೋ ಗುರು, ನಾವು ಇಲ್ಲಿಗೆ ಬಂದೆವು ಮತ್ತೆ. ಇಲ್ಲೇ ಸಹ್ಯಾದ್ರಲ್ಲೇ ನಾವು ನೈಟು ಸ್ಟೇ ಮಾಡಿದ್ದು. ಬಡ್ಜೆಟ್ ಫ್ರೆಂಡ್ಲಿ, ಏನಂದರೆ ಇದೆಲ್ಲ ಟ್ರಸ್ಟಿದು, ಅದರಿಂದ ಕಡಿಮೆ. ನೆನ್ನೆ ನಾವು ಇದೇ ರೋಡಲ್ಲೇ ಬಂದಿದ್ದು ಆ್ಯಕ್ಚುಲಿ ಧರ್ಮಸ್ಥಳಕ್ಕೆ. ಇದು ಶಾರ್ಟ್ ಕಟ್ ಬರುತ್ತೆ ನಿಮಗೆ. ಆ ಕಡೆ ಹೋದರೆ ಉಜಿರೆಗೆ ಹೋಗಿ ಬರೋದು ನಿಮ್ಗೆ ಅಲ್ಲೇನಿಲ್ಲ ಅಂದರೂ ಒಂದು 5 to 6 ಕಿಲೋಮೀಟ್ರ್ ಸೇವ್ ಆಗುತ್ತೆ ಈ ರೋಡ್ ತೊಗೊಂಡ್ರೆ. ಬಟ್ ವೆಹಿಕಲ್ಸ್ ಕಡಿಮೆ, ಆರಾಮಾಗಿ ಹೋಗ್ಬೋದು. ಆ್ಯಕ್ಚುಲಿ ನಮ್ಮೊಂದು ಚಿಕ್ಕಮಂಗ್ಳೂರಲ್ಲಿ ಯಾರಿಗೋ ಫ್ರೆಂಡಿಗೆ ಕಾಲ್ ಮಾಡಿದ್ದ, ರಿಸೀವ್ ಮಾಡಿಲ್ಲ, ಮೆಸೇಜ್ ಹಾಕಿದ್ದಾನೆ. ಹೋಗಿ ಅವ್ರು ಹೇಳಿದರು ಆಲ್ರೆಡಿ ಮುಂಚೆನೇ, ಅವ್ನಿಗೆ ಬರೋಂಗಿದ್ರೆ ಈ ಕಡೆ ಫೋನ್ ಮಾಡಿ ಎಲ್ಲ ಅರೇಂಜ್ಮೆಂಟ್ ಮಾಡಿಸ್ತೀನಿ ಅಂತ. ನಾವು ಮಂಗ್ಳೂರು ಹೋಗ್ಬೇಕಾಗಿತ್ತಲ್ಲ, ಅದಕ್ಕೆ ಮುಂಚೆ ಇನ್ಫಾರ್ಮ್ ಮಾಡಿಲ್ಲ. ಈಗ ಚಿಕ್ಕಮಂಗ್ಳೂರು ಅಂದ್ವಲ್ಲ, ಅದಕ್ಕೆ ಕಾಲ್ ಮಾಡಿದ್ದು. ಅವ್ರು ಇರೋದು ಚಿಕ್ಕಮಂಗ್ಳೂರಲ್ಲೇ ಇರೋದವರು. ಸೊ ಅಣ್ಣ ಕಾಲ್ ಮಾಡಿದ್ದಾನೆ, ರಿಸೀವ್ ಮಾಡಲಿಲ್ಲ. ಸರಿ ಹೋಗೋಣ, ಕಾಲ್ ಪಿಕ್ ಮಾಡಿದ್ರೆ ನೋಡೋಣ, ಇಲ್ಲ ಅಂದರೆ ಅಲ್ಲಿ ಹೋಗೋ ಅಷ್ಟೊಳಗಡೆ ಕಾಂಟ್ಯಾಕ್ಟ್ ಮಾಡ್ಬೋದು. ಅಲ್ಲೇ ಲೋಕಲ್ ಅಂದರೆ ಅವ್ರಿಗೆಲ್ಲ ಗೊತ್ತಿರುತ್ತಲ್ವ, ಪ್ಲೇಸಸ್ ಯಾವ್ದ್ಯಾವ್ದು ಕವರ್ ಮಾಡ್ಬೋದು, ಎಲ್ಲಿ ಸ್ಟೇ ಮಾಡಬೇಕು, ಒಳ್ಳೆ ವ್ಯೂ ಪಾಯಿಂಟ್ ಇರೋದು.